ಈ ಗಾಂಧಿ ಎತ್ತಿದ್ರಲ್ರಿ ನಮ್ಮ ದೇಶನಾಗ ಒಬ್ರು ಸ್ವಾತಂತ್ರ್ಯ ಅವರೇ ತಂದು ಕೊಟ್ಟಾರ ಎಲ್ಲ ಹೇಳ್ತಾರಲ್ಲ. ಗಾಂಧಿ ಸಾಯಿ ಮುಂದೆ ಏನಂದ್ರಿ? ರಾಮ ಮತ್ತ ರಾಮನ ಹೆಸರಿಟ್ಟಾರ, ಏನ್ ತಪ್ಪೈತಿ? ಕಾಂಗ್ರೆಸ್ನವ್ರ ನಕಲಿ ಗಾಂಧಿಗಳಿಗೆ ಬ್ಯಾನ್ ಆಗೈತಿ. ಕಂಟ್ರಿ ಗಾಂಧಿಗಳು ಅದಾವ್ರ, ಅವ್ರದ್ದು DNA ಪರೀಕ್ಷೆ ಮಾಡಬೇಕು. ಗಾಂಧಿಗೆ ಎಲ್ಲರಿಗೂ ಅದಾವೋ ಏನ್ ಸಾಬ್ರದ ಅದಾವ? ಭಾಳ ದೊಡ್ಡ ಪರೀಕ್ಷೆ ದೇಶನಾಗ ಆಗ್ಬೇಕಾಗಿತ್ತು ರಾಹುಲ್ ಗಾಂಧಿ. ರಾಮ್ಜಿ ಅಂದ್ರೆ ಏನ್ ತಪ್ಪಾಯ್ತು? ರಾಮನ ಹೆಸರೇ ಗಾಂಧಿ ತಗೊಂಡನ. ಸೋಮಣ್ಣ ಅವ್ರು ಆಗ್ತಾರು, ಇನ್ನ ಒಂದ್ ವರ್ಷ ಟೈಮ್ ಐತಿ ನೋಡೋಣ. ನಾವೇನ್ ಹೇಳ್ಬೇಕು ಹೇಳ್ರಿ? ಶಾಸಕರು ಮಾತಾಡ್ಬಾರ್ದು. ಯಾಕಂದ್ರ ಅವ್ರ ತಲೆಯಾಗ ಐತಿ ಕೆಲವು ಮಂದಿಗೆ BJP ಒಳಗೆ ಇರ್ತವ್ರಿಗೆ ನಾವು ಮುಸಲ್ರು ಓಟ್ ಹಾಕ್ಯಾರತ್ತೈತಿ. ಒಂದು ಓಟ್ನು ಬೀಳ್ಬಲ್ಲ, ಸುಮ್ಮನೆ ತಿಳ್ಕೊಂಡವು ಯಾರು BJP ಓಟ್ ಹಾಕ್ತಿಲ್ಲ. ಗಟ್ಟಿಗೆ ಹಿಂದೂಗಳ ಪರವಾಗಿರೇ ಇರ್ರಿ. ಈ ಗುಡಿಗುಂಟೆಯವ್ರಿಗೆ ಎಷ್ಟು ಮಂದಿ ಸಾಬ್ರ ಹಾಕ್ಯಾರ ಹೇಳಿಯವ್ರು? ಅವ್ರ ಬೂತ್ನಾಗ ತೆಗೆದು ನೋಡತ್ ಹೇಳ್ರಿ. ಸುಮ್ಮ ಅವ್ರು ನೋಡ್ರಿ, ಇವ್ರೆಲ್ಲ ರಂಜಾನ್ದಾಗ ಇದು ಹಂಚ್ತಾರ. ಇಲ್ಲ ಎಷ್ಟು ಕಿಟ್ ಹಂಚಿದ್ರು ನೀವು ಅವ್ರಿಗೆ ಬಂಗಾರದ್ದು, ಅವ್ರಿಗೆ ತಾಟದಾಗ ಎಲ್ಲಾ ಬಿರಿಯಾನಿ ಮಾಡಿ ಅವ್ರು ತಿನ್ನಿಸಿದ್ರು ಅವ್ರು BJP ಓಟ್ ಹಾಕ್ತಾರೆ. ಗುಡ್ಗೊಂಟವ್ರು ಕಿವಿ ಮಾತಾಡ್ತೀನಿ. ಇಂಥ ಹೇಳಿಕೆಗಳನ್ನ ನನ್ನ ಪಾಕಿಸ್ತಾನ ಅನ್ನೋದು ಹೇಳ್ಬೇಡಿ. ಮುಂದಿನ ರಂಜಾನ್ದಾಗ ಏನಾರ ಕಿಟ್ ಹಂಚದಂದ್ರ ನಿಮ್ದು ರಾಜಕೀಯ ಅಂತ್ಯ ಪ್ರಾರಂಭ ಆಗಿದೆ. ಈ ಗಾಂಧಿ ಎತ್ತಿದ್ರಲ್ರಿ ನಮ್ಮ ದೇಶನಾಗ ಒಬ್ರು ಸ್ವಾತಂತ್ರ್ಯ ಅವರೇ ತಂದು ಕೊಟ್ಟಾರ ಎಲ್ಲ ಹೇಳ್ತಾರಲ್ಲ. ಗಾಂಧಿ ಸಾಯಿ ಮುಂದೆ ಏನಂದ್ರಿ? ರಾಮ ಮತ್ತ ರಾಮನ ಹೆಸರಿಟ್ಟಾರ, ಏನ್ ತಪ್ಪೈತಿ? ಕಾಂಗ್ರೆಸ್ನವ್ರ ನಕಲಿ ಗಾಂಧಿಗಳಿಗೆ ಬ್ಯಾನ್ ಆಗೈತಿ. ಕಂಟ್ರಿ ಗಾಂಧಿಗಳು ಅದಾವ್ರ, ಅವ್ರದ್ದು DNA ಪರೀಕ್ಷೆ ಮಾಡಬೇಕು. ಗಾಂಧಿಗೆ ಎಲ್ಲರಿಗೂ ಅದಾವೋ ಏನ್ ಸಾಬ್ರದ ಅದಾವ? ಭಾಳ ದೊಡ್ಡ ಪರೀಕ್ಷೆ ದೇಶನಾಗ ಆಗ್ಬೇಕಾಗಿತ್ತು ರಾಹುಲ್ ಗಾಂಧಿ. ರಾಮ್ಜಿ ಅಂದ್ರೆ ಏನ್ ತಪ್ಪಾಯ್ತು? ರಾಮನ ಹೆಸರೇ ಗಾಂಧಿ ತಗೊಂಡನ. ಸೋಮಣ್ಣ ಅವ್ರು ಆಗ್ತಾರು, ಇನ್ನ ಒಂದ್ ವರ್ಷ ಟೈಮ್ ಐತಿ ನೋಡೋಣ. ನಾವೇನ್ ಹೇಳ್ಬೇಕು ಹೇಳ್ರಿ? ಶಾಸಕರು ಮಾತಾಡ್ಬಾರ್ದು. ಯಾಕಂದ್ರ ಅವ್ರ ತಲೆಯಾಗ ಐತಿ ಕೆಲವು ಮಂದಿಗೆ BJP ಒಳಗೆ ಇರ್ತವ್ರಿಗೆ ನಾವು ಮುಸಲ್ರು ಓಟ್ ಹಾಕ್ಯಾರತ್ತೈತಿ. ಒಂದು ಓಟ್ನು ಬೀಳ್ಬಲ್ಲ, ಸುಮ್ಮನೆ ತಿಳ್ಕೊಂಡವು ಯಾರು BJP ಓಟ್ ಹಾಕ್ತಿಲ್ಲ. ಗಟ್ಟಿಗೆ ಹಿಂದೂಗಳ ಪರವಾಗಿರೇ ಇರ್ರಿ. ಈ ಗುಡಿಗುಂಟೆಯವ್ರಿಗೆ ಎಷ್ಟು ಮಂದಿ ಸಾಬ್ರ ಹಾಕ್ಯಾರ ಹೇಳಿಯವ್ರು? ಅವ್ರ ಬೂತ್ನಾಗ ತೆಗೆದು ನೋಡತ್ ಹೇಳ್ರಿ. ಸುಮ್ಮ ಅವ್ರು ನೋಡ್ರಿ, ಇವ್ರೆಲ್ಲ ರಂಜಾನ್ದಾಗ ಇದು ಹಂಚ್ತಾರ. ಇಲ್ಲ ಎಷ್ಟು ಕಿಟ್ ಹಂಚಿದ್ರು ನೀವು ಅವ್ರಿಗೆ ಬಂಗಾರದ್ದು, ಅವ್ರಿಗೆ ತಾಟದಾಗ ಎಲ್ಲಾ ಬಿರಿಯಾನಿ ಮಾಡಿ ಅವ್ರು ತಿನ್ನಿಸಿದ್ರು ಅವ್ರು BJP ಓಟ್ ಹಾಕ್ತಾರೆ. ಗುಡ್ಗೊಂಟವ್ರು ಕಿವಿ ಮಾತಾಡ್ತೀನಿ. ಇಂಥ ಹೇಳಿಕೆಗಳನ್ನ ನನ್ನ ಪಾಕಿಸ್ತಾನ ಅನ್ನೋದು ಹೇಳ್ಬೇಡಿ. ಮುಂದಿನ ರಂಜಾನ್ದಾಗ ಏನಾರ ಕಿಟ್ ಹಂಚದಂದ್ರ ನಿಮ್ದು ರಾಜಕೀಯ ಅಂತ್ಯ ಪ್ರಾರಂಭ ಆಗಿದೆ.